ಜಮ್ಮು ಕಾಶ್ಮೀರದ ಹಲವೆಡೆ ಐಸಿಸ್ ದಾಳಿಗೆ ಸಂಚನ್ನ ರೂಪಿಸಿತ್ತು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭಾರತೀಯ ಗುಪ್ತಚರ ಇಲಾಖೆಯಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಂಡಿತರು ಹಾಗೆಯೇ ಸ್ಥಳೀಯರ ಮೇಲೆ ದಾಳಿ ಮಾಡುವಂತ ಸಾಧ್ಯತೆ ಇದೆ. ಶ್ರೀನಗರ ರೈಲ್ವೆ ನಿಲ್ದಾಣಕ್ಕೆ ದಾಳಿಯ ಶಂಕೆ ಇದೆ. ಗುಪ್ತಚರ ಇಲಾಖೆ ಕೊಟ್ಟಿರುವಂತ ಎಚ್ಚರಿಕೆ ಇದು. ಕಾಶ್ಮೀರದ ಎಲ್ಲೆಡೆ ಭಾರಿ ಪೊಲೀಸ್ ಕಣ್ಗಾವಲು ಇದೆ. ಬಿಗಿ ಭದ್ರತೆ ಘೋಷಣೆಯಾಗಿದೆ. ಕಾಶ್ಮೀರದ ಸ್ಥಳೀಯೇತರರು ಹಾಗೆಯೇ ಇವರನ್ನ ಉಗ್ರರು ಟಾರ್ಗೆಟ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆ. ಉಗ್ರಗಾಮಿಗಳ ಕಣ್ಣು ಬಿದ್ದಿರೋದು ಕಾಶ್ಮೀರಿ ಪಂಡಿತರ ಮೇಲೆ, ಹಾಗೆಯೇ ಸ್ಥಳೀಯ ಯಾರು ಹೊರಗಡೆಯಿಂದ ಬಂದು ಅಲ್ಲಿದ್ದಾರೆ ಅವರ ಮೇಲೆ ದಾಳಿಯನ್ನು ನಡೆಸೋಕೆ ಈಗ ಉಗ್ರರು ಸಂಚನ್ನು ರೂಪಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶ್ರೀನಗರ ರೈಲ್ವೆ ನಿಲ್ದಾಣಕ್ಕೆ ದಾಳಿಯ ಶಂಕೆ ವ್ಯಕ್ತವಾಗಿದೆ. ಗುಪ್ತಚರ ಇಲಾಖೆಯಿಂದ ಕೊಟ್ಟಿರುವಂತಹ ಅಲರ್ಟ್ ಇದು. ಹೀಗಾಗಿ ಸ್ಥಳೀಯ ಪೊಲೀಸರು, ಭದ್ರತಾ ಪಡೆಗಳು ಹೆಚ್ಚು ನಿಯೋಜನೆ ಮಾಡಲಾಗಿದೆ. ಎಲ್ಲೆಲ್ಲ ದಾಳಿಯ ಭೀತಿ ಇದೆ ಆ ಕಡೆಗೆ ಹೆಚ್ಚು ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾಳಿಯ ಅಲರ್ಟ್ ಸಿಗ್ತಾ ಇದೆ. ಉಗ್ರರ ದಾಳಿಯ ಅಲರ್ಟ್ ಹಿನ್ನೆಲೆಯಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಶ್ರೀನಗರ ರೈಲು ನಿಲ್ದಾಣ ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ದಾಳಿಯ ಬಗ್ಗೆ ಮಾಹಿತಿ ಇದೆ. ಜಮ್ಮು ಕಾಶ್ಮೀರದ ಹಲವೆಡೆ ಉಗ್ರರು ಸಂಚನ್ನು ರೂಪಿಸಿರುವಂಥದ್ದು. ಬುದ್ಧಿ ಕಲ್ತಂಗೆ ಕಾಣ್ತಾ ಇಲ್ಲ. ಮನೆಗಳು ಉಡಿಸಾದ್ವು, ಆದರೂ ಕೂಡ ದಾಳಿಗೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಗುಪ್ತಚರ ಇಲಾಖೆಯಿಂದ ಇದೀಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ.